ನಮಸ್ಕಾರ. ಮಾಲಿಕೆ 5 ಪುಸ್ತಕ ಪರಿಚಯ 50. ತಿಂಗಳ ವಿಶೇಷ ಸರಣಿ ವಿಶೇಷ KP ಪೂರ್ಣಚಂದ್ರ ತೇಜಸ್ವಿ ಹಾಗೂ ಪ್ರದೀಪ ಕೆಂಜಿಗೆಯವರ ಪ್ಯಾಪಿಲಾನ್ ಸರಣಿ. ಪುಸ್ತಕದ ಹೆಸರು ಪ್ಯಾಪಿಲಾನ್ ಭಾಗ 3. ಲೇಖಕರು ಹೆನ್ರಿ ಶರಾರೆ. ಅನುವಾದ KP ಪೂರ್ಣಚಂದ್ರ ತೇಜಸ್ವಿ ಮತ್ತು ಪ್ರದೀಪ ಕೆಂಜಿಗೆ. ಅಭಿಪ್ರಾಯ ಸಂಜಯ್ ಮಂಜುನಾಥ. ಓದುತ್ತಿರುವವರು RP ರಘೋತ್ತಮ. ಮೊದಲೆರಡ ಭಾಗದಲ್ಲಿ ಸ್ವತಂತ್ರ ಜೀವನಕ್ಕೆ ಹೋರಾಡುವ ಪ್ಯಾಪಿಯು ಅದರಲ್ಲಿ ಯಶ ಗಳಿಸಿ ವೆನಿಜುವಾಲಾ ದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಸ್ವತಂತ್ರ ಜೀವನಕ್ಕೆ ಅಡಿಯಿಡುತ್ತಾನೆ. ಅಲ್ಲಿಂದ ಮತ್ತೊಂದು ಮಗ್ಗುಲಿಗೆ ಬದಲಿಸುವ ಅವನ ಜೀವನ ಅನೇಕ ಸಂಗತಿಗಳಿಗೆ, ಅನೇಕ ತಿರುವುಗಳಿಗೆ ಸಿಲುಕಿ ಸಾಗುತ್ತಾ ಹೋಗುತ್ತದೆ. ಮೊದಲಿಗೆ ಚಿನ್ನದ ಗಣಿಯಲ್ಲಿ ಕೆಲಸ ಸಿಗುತ್ತದೆ. ಆದರೆ ಅಲ್ಲಿ ಕೆಲಸಕ್ಕಿಂತ ಹೆಚ್ಚಾಗಿ ಚಿನ್ನದ ಮೇಲೆ ಮೋಹಗೊಳ್ಳುತ್ತಾನೆ. ಅದಕ್ಕಿಂತ ಮೊದಲು ಮಾರಿಯಾ ಎಂಬ ಹರೆಯದ ಚೆಲುವೆಯೊಂದಿಗೆ ಅವನ ಸರಸ ಸಲ್ಲಾಪ, ಪ್ರೇಮವನ್ನೊಳಗೊಂಡ ಜೀವನ ಸಾಗುತ್ತಿರುತ್ತದೆ. ಚಿನ್ನದ ಮೇಲಿನ ಆಸೆ ತೊರೆದು ಪಟ್ಟಣ ಸೇರುವ ಸನ್ನಾಹದಲ್ಲಿದ್ದಾಗ ಯಾವುದೋ ಕಾರಣದಿಂದ ಅದು ಮುಂದುವರಿಯುವುದಿಲ್ಲ. ಮತ್ತೆ ಹಳ್ಳಿಗೆ ಹಿಂದಿರುಗುವ ಅವನು ಮತ್ತೊಂದು ಸಾಹಸಮಯ ಹೋರಾಟಕ್ಕೆ ಧುಮುಕುತ್ತಾನೆ. ಅದು ಒಂದು ಜೂಜಿನ ದಂಧೆ. ಅಲ್ಲಿ ಸಿಗುವ ವಿಚಿತ್ರ ವ್ಯಕ್ತಿಗಳು, ವಿಚಿತ್ರ ಸನ್ನಿವೇಶಗಳು ಎಲ್ಲವೂ ವಿಚಿತ್ರ ತೆರನಾದವೇ. ಅಲ್ಲಿಂದ ಹೊರಬರುವ ಅವನ ನಂತರ ಪಟ್ಟಣಕ್ಕೆ ಹೊರಡುತ್ತಾನೆ. ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದಾಗ ಅಚಾನಕ್ಕಾಗಿ ಸಿಕ್ಕ ಗೆಳೆಯನಿಂದ ಅಲ್ಪಾವಧಿಯಲ್ಲಿ ಐಶ್ವರ್ಯವಂತನಾಗುವ ಬ್ಯಾಂಕ್ ದರೋಡೆ ಮಾಡುವಂಥ ಘಟನೆ ಸಂಭವಿಸುತ್ತದೆ. ಆದರೆ ಅದು ಕೂಡ ಫಲಿಸುವುದಿಲ್ಲ. ಹೀಗೆ ಸಾಗುತ್ತಿದ್ದ ಜೀವನದಲ್ಲಿ ಮತ್ತೊಬ್ಬ ಗೆಳೆಯನಿಂದ ಇನ್ನೊಮ್ಮೆ ಹಣ ಗಳಿಸುವುದಕ್ಕೆ ಅವಕಾಶ ಸಿಗುತ್ತದೆ. ಅದೂ ಕೂಡ ಕಳ್ಳತನವೇ. ಅವರಂದುಕೊಂಡಂತೆ ಎಲ್ಲವೂ ಆಗುತ್ತದೆ. ಹಣವನ್ನು ಒಂದು ಕಡೆ ಭದ್ರಪಡಿಸುತ್ತಾನೆ ಪ್ಯಾಪಿ. ಆದರೆ ಪೊಲೀಸರಿಂದ ಬಂಧನಕ್ಕೊಳಗಾಗುತ್ತಾರೆ. ಆ ಬಂಧನದಿಂದ ಹೊರಬರುವುದು ಮತ್ತೊಮ್ಮೆ ಹುಟ್ಟಿ ಬಂದಂತಾಗುತ್ತದೆ. ಆದರೂ ಆ ದರೋಡೆ ಹಣ ಪ್ಯಾಪಿಗೆ ದಕ್ಕುವುದಿಲ್ಲ. ಇನ್ನೊಮ್ಮೆ ಕ್ರಾಂತಿಯೊಳಗೆ ಇಷ್ಟವಿಲ್ಲದಿದ್ದರೂ ಸೇರಿಕೊಂಡು ಅದೂ ಕೂಡ ಫಲಿಸದೆ ಹೊರಬರುತ್ತಾನೆ. ಅಡುಗೆ ಭಟ್ಟನಾಗಿ ಸೇರಿಕೊಂಡು ನಂತರ ಅದೇ ಕಂಪನಿ ವಹಿಸಿದ ತೈಲ ನಿಕ್ಷೇಪದ ಹುಡುಕಾಟದಲ್ಲಿ ಆದಿವಾಸಿಗಳ ನಾಡಲ್ಲಿ ಸಿಕ್ಕಿಹಾಕಿಕೊಂಡು ಅಲ್ಲೂ ತನ್ನ ಚತುರತೆಯಿಂದ ಬಚಾವಾಗಿ ಕೆಲಸವನ್ನು ಮುಗಿಸಿ ಕಂಪನಿಗೆ ದೊಡ್ಡ ಸಹಾಯವನ್ನೇ ಮಾಡುತ್ತಾನೆ ಮತ್ತು ಅದರಿಂದ ಹಣವನ್ನು ಗಳಿಸುತ್ತಾನೆ. ಇಷ್ಟೆಲ್ಲ ಆದರೂ ಮನಸ್ಸಿಗೆ ಇನ್ನೂ ಏನೋ ಬೇಕೆನ್ನುವ ಪ್ಯಾಪಿಯು ಕಂಪನಿಯಿಂದ ಹೊರಟು ನಿಲ್ಲುತ್ತಾನೆ. ಹೊರಬಂದ ನಂತರ ಅವನ ಬಾಳಲ್ಲಿ ರೀಟಾ ಎಂಬ ಮಹಿಳೆಯಿಂದ ಹೊಸ ಹರುಷವೇ ತುಂಬುತ್ತದೆ. ಅವರಿಬ್ಬರೂ ಪ್ರೇಮಿಸುತ್ತಾರೆ, ಮದುವೆಯಾಗುತ್ತಾರೆ, ನೈತಿಕತೆಯಿಂದ ದುಡಿಯುತ್ತಾರೆ, ಹಣ ಗಳಿಸುತ್ತಾರೆ. ವೆನಿಜುವಾಲಾ ದೇಶದ ಒಬ್ಬ ಗೌರವಾನ್ವಿತ ದಂಪತಿಗಳಾಗಿ ಬದುಕುತ್ತಾರೆ. ಇಷ್ಟರ ನಡುವೆ ರೀಟಾ ಪ್ಯಾಪಿಯ ಕುಟುಂಬವನ್ನು ಹುಡುಕಿ ಅವರೆಲ್ಲರನ್ನೂ ಬರಮಾಡಿಕೊಂಡು ಪ್ಯಾಪಿಗೆ ಸಂಭ್ರಮವನ್ನು ತರುತ್ತಾಳೆ. ನಂತರ ಫ್ರಾನ್ಸ್ ದೇಶವು ಅವನಿಗೆ ದೇಶಕ್ಕೆ ಬರಲು ಒಪ್ಪಿಗೆ ಕೊಡುತ್ತದೆ. ಅಲ್ಲಿಗೆ ಹೋದ ಅವನು ತನ್ನದಲ್ಲದ ತಪ್ಪಿನಿಂದ ಇಷ್ಟು ವರ್ಷ ಪಡಿಪಾಟಲಿಗೆ ಕಾರಣವಾದ ಆ ಕೊಲೆಯ ಬಗ್ಗೆ ತನಿಖೆ ನಡೆಸಿ ವಿಷಯಗಳನ್ನು ಗಳಿಸಿಕೊಳ್ಳುತ್ತಾನೆ. ಒಟ್ಟಾರೆ ಪ್ಯಾಪಿಯ ಜೀವನ ಸಂಘರ್ಷಗಳಿಂದ ಕೂಡಿದ ಹೋರಾಟದ ಬದುಕಾದರೂ ಜೀವನದ ಎಲ್ಲ ರಸಪಾಕಗಳನ್ನೊಳಗೊಂಡ ಅದ್ಭುತ ಬದುಕೆನ್ನಬಹುದು. ನಾನಿಲ್ಲಿ ಈ ಕೃತಿಯ ಬಗ್ಗೆ ಬರೆದಿರುವುದು ತುಂಬ ಕಮ್ಮಿ. ಅದರ ರಸಾಸ್ವಾದನೆ ತುಂಬ ಹೆಚ್ಚೇ ಇದೆ ಎನ್ನಬಹುದು. ಮೊದಲೆರಡು ಭಾಗಕ್ಕಿಂತ ಮೂರನೆಯ ಭಾಗದಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ, ಕೆಲವು ವಿಚಿತ್ರ ಸಂಘಟನೆಗಳಿಂದ ಕೂಡಿದೆ. ಕೆಲವನ್ನು ನಂಬುವುದು ಕೂಡ ಕಷ್ಟ. ಒಟ್ಟಾರೆ ಜೀವನ ಪ್ರೀತಿ ಎಂದರೇನು ಎಂದು ತಿಳಿಯಲು ಮತ್ತು ಕನ್ನಡದ ಮೊದಲ ಓದು ಶುರು ಮಾಡಲು ಬಯಸುವವರು ಓದಲೇಬೇಕಾದ ಪುಸ್ತಕಗಳಿವು. ನಾಗಾಲೋಟದ ರೋಚಕ ಕಾದಂಬರಿ ಸರಣಿ ಇದಾಗಿದ್ದು
ಇದು ಅನುವಾದಿತ ಕೃತಿ ಎಂದರೆ ನಂಬಲಸಾಧ್ಯ. ಅಷ್ಟು ಚೆನ್ನಾಗಿದೆ ಅನುವಾದ. ಒಮ್ಮೆ ನೀವು ಓದಿ ಆನಂದಿಸಿ. ಧನ್ಯವಾದಗಳು.